ಹೊಡೆದುರುಳಿಸಲಾಗಿದೆ ಅನ್ನುವಂಥದ್ದು. ಆದರೆ ನಮ್ಮ ಡ್ರೋನ್ಗಳು ಹೋಗಿ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಲಾಹೋರ್ನಲ್ಲಿ ಹೊಡೆದುರುಳಿಸಿತ್ತು. ಭೂಸೇನೆ, ನೌಕಾಸೇನೆ, ಐಎಫ್ ಮುಖ್ಯಸ್ಥರೊಂದಿಗೆ ಮೀಟಿಂಗ್. ಸೇನೆಯ ಮಾಜಿ ದಂಡನಾಯಕರೊಂದಿಗೂ ಮೋದಿ ಸಭೆ. ಅವರಿಗೂ ಕೂಡ ಬರಬೇಕು ಅಂತೇಳಿ ಕರೆಯಲ್ಲಿ ಹೋಗಿದೆ ಅಗತ್ಯ ಬಿದ್ದರೆ. ರಾಜನಾಥ್ ಸಿಂಗ್, ರಕ್ಷಣಾ ಸಚಿವ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಮೋದಿ ಅವರ ಸಾಲು ಸಭೆಗಳು, ನಿರಂತರವಾಗಿ ಸಭೆಗಳಾಗ್ತಾ ಇದೆ. ಈಗ ಆಗ್ತಾ ಇರುವಂತಹ ಸಭೆಯ ದೃಶ್ಯಾವಳಿಗಳನ್ನು ನೀವು ನೋಡಿದ್ರಿ. ಮತ್ತೊಂದು ಕಡೆ ಕಾಶ್ಮೀರದಲ್ಲಿ ಒಂದು ರೀತಿಯಲ್ಲಿ ಡ್ರೋನ್ ಅಥವಾ ಕ್ಷಿಪಣಿ ದಾಳಿ ಸದ್ಯಕ್ಕೆ ಹೇಳಕ್ ಬರೋದಿಲ್ಲ ಅಂತ ಬಣ್ಣದ ಜಮ್ಮುವಿನಲ್ಲಿ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಕರೆಕ್ಟ್ ಆಗಿ ನಿನ್ನೆ ಇದೇ ಹೊತ್ತಿಗೆ ಇಂಥದ್ದು ಕೇಳಿ ಬಂದಿತ್ತು. ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆದ ಬೆನ್ನಲ್ಲೇ ಸದ್ದು. ಜಮ್ಮುವಿನ ಸಾಂಬಾದಲ್ಲಿ ಸ್ಫೋಟದ ಸದ್ದು ಕೇಳಿ ಬಂದಿದೆ. ನಿನ್ನೆ ಕೂಡ ಅವರು ಅಟ್ಯಾಕ್ ಮಾಡಿದ್ರು ಅಂತಿತ್ತು. ಅದಾದ ನಂತರ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಉಡೀಸ್ ಮಾಡಿ ಹಾಕಿತ್ತು ಅನ್ನುವಂತ ಮಾಹಿತಿ ಬರ್ತಿತ್ತು. ಜಮ್ಮುವಿನ ಸಾಂಬಾದಲ್ಲಿ ಸ್ಫೋಟದ ಸದ್ದು. ಸಾಂಬಾದಿಂದ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ರಿ. ಯಾವ ರೀತಿ ಇರಬಹುದು ಬನ್ನಿ ನೋಡ. ಜಮ್ಮುವಿನ ಸಾಂಬಾ, ಜನಸಾಮಾನ್ಯರು ಓಡಾಡ್ತಾ ಇದ್ದಾರೆ. ಸ್ಕೂಟರ್ ಕಾಣ್ತಾ ಇದೆ. ಸಂಪೂರ್ಣವಾಗಿ ಬ್ಲಾಕ್ ಔಟ್ ಮಾಡಲಾಗಿದೆ. ವಿದ್ಯುತ್ ದೀಪಗಳನ್ನ ಆರಿಸಲಾಗಿದೆ. ಇದು ಮತ್ತೊಮ್ಮೆ ಆಗಬಹುದಾದ ವಿಪತ್ತನ್ನ ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನೋ ಸ್ಪಷ್ಟ ಸಂದೇಶ. ಸಾಂಬಾದಲ್ಲಿ ಸ್ಫೋಟದ ಸದ್ದು ಕೇಳಿದೆ. ಯಾವುದರ ಸದ್ದಿದು ಇನ್ನು ಕನ್ಫರ್ಮೇಷನ್ ಬರೋದು ಬಾಕಿ ಇದೆ. ಸಂಜೆ 6:30 ಬ್ಲಾಕ್ಔಟ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಹಾಗೆ 8 ಗಂಟೆ ನಂತರದಲ್ಲೇನೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವ್ ಮೋಡ್ ನಲ್ಲಿ ಇಡಲಾಗಿತ್ತು. 8:20 ಸುಮಾರಿಗೇನೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಅದರ ಬಗ್ಗೆ ಖಾತ್ರಿ ಮಾಹಿತಿ ಬಂತು. ಇದರ ಜೊತೆಗೆ ಸೈರನ್ ಶಬ್ದ 8:20 ಸುಮಾರಿಗೆ ಸೈರನ್ ಶಬ್ದ ಕೂಡ ಕೇಳಲಿಕ್ಕೆ ಪ್ರಾರಂಭ ಆಯಿತು. ಈಗ 8:34 ಸುಮಾರಿಗೆ ಜಮ್ಮುವಿನ ಸಾಂಬಾದಲ್ಲಿ ಸ್ಫೋಟದ ಸದ್ದು ಕೇಳೋಕೆ ಸಿಕ್ಕಿದೆ. ಮತ್ತಷ್ಟು ಅಪ್ಡೇಟ್ಸ್ ಈ ಬಗ್ಗೆ ಬರೋದು ಬಾಕಿ ಇದೆ. ಸದ್ಯಕ್ಕೆ ಸಾಂಬಾದಲ್ಲಿ ಚಿತ್ರಣ ಯಾವ ರೀತಿ ಇದೆ ಗಮನಿಸ್ತಾ ಇದ್ದೀರಿ. ಸಾಧಾರಣವಾಗಿ ಬ್ಲಾಕ್ಔಟ್ ಹೊಡೆದುರುಳಿಸಲಾಗಿದೆ ಅನ್ನುವಂಥದ್ದು. ಆದರೆ ನಮ್ಮ ಡ್ರೋನ್ಗಳು ಹೋಗಿ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಲಾಹೋರ್ನಲ್ಲಿ ಹೊಡೆದುರುಳಿಸಿತ್ತು. ಭೂಸೇನೆ, ನೌಕಾಸೇನೆ, ಐಎಫ್ ಮುಖ್ಯಸ್ಥರೊಂದಿಗೆ ಮೀಟಿಂಗ್. ಸೇನೆಯ ಮಾಜಿ ದಂಡನಾಯಕರೊಂದಿಗೂ ಮೋದಿ ಸಭೆ. ಅವರಿಗೂ ಕೂಡ ಬರಬೇಕು ಅಂತೇಳಿ ಕರೆಯಲ್ಲಿ ಹೋಗಿದೆ ಅಗತ್ಯ ಬಿದ್ದರೆ. ರಾಜನಾಥ್ ಸಿಂಗ್, ರಕ್ಷಣಾ ಸಚಿವ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಮೋದಿ ಅವರ ಸಾಲು ಸಭೆಗಳು, ನಿರಂತರವಾಗಿ ಸಭೆಗಳಾಗ್ತಾ ಇದೆ. ಈಗ ಆಗ್ತಾ ಇರುವಂತಹ ಸಭೆಯ ದೃಶ್ಯಾವಳಿಗಳನ್ನು ನೀವು ನೋಡಿದ್ರಿ. ಮತ್ತೊಂದು ಕಡೆ ಕಾಶ್ಮೀರದಲ್ಲಿ ಒಂದು ರೀತಿಯಲ್ಲಿ ಡ್ರೋನ್ ಅಥವಾ ಕ್ಷಿಪಣಿ ದಾಳಿ ಸದ್ಯಕ್ಕೆ ಹೇಳಕ್ ಬರೋದಿಲ್ಲ ಅಂತ ಬಣ್ಣದ ಜಮ್ಮುವಿನಲ್ಲಿ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಕರೆಕ್ಟ್ ಆಗಿ ನಿನ್ನೆ ಇದೇ ಹೊತ್ತಿಗೆ ಇಂಥದ್ದು ಕೇಳಿ ಬಂದಿತ್ತು. ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆದ ಬೆನ್ನಲ್ಲೇ ಸದ್ದು. ಜಮ್ಮುವಿನ ಸಾಂಬಾದಲ್ಲಿ ಸ್ಫೋಟದ ಸದ್ದು ಕೇಳಿ ಬಂದಿದೆ. ನಿನ್ನೆ ಕೂಡ ಅವರು ಅಟ್ಯಾಕ್ ಮಾಡಿದ್ರು ಅಂತಿತ್ತು. ಅದಾದ ನಂತರ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಉಡೀಸ್ ಮಾಡಿ ಹಾಕಿತ್ತು ಅನ್ನುವಂತ ಮಾಹಿತಿ ಬರ್ತಿತ್ತು. ಜಮ್ಮುವಿನ ಸಾಂಬಾದಲ್ಲಿ ಸ್ಫೋಟದ ಸದ್ದು. ಸಾಂಬಾದಿಂದ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ರಿ. ಯಾವ ರೀತಿ ಇರಬಹುದು ಬನ್ನಿ ನೋಡ. ಜಮ್ಮುವಿನ ಸಾಂಬಾ, ಜನಸಾಮಾನ್ಯರು ಓಡಾಡ್ತಾ ಇದ್ದಾರೆ. ಸ್ಕೂಟರ್ ಕಾಣ್ತಾ ಇದೆ. ಸಂಪೂರ್ಣವಾಗಿ ಬ್ಲಾಕ್ ಔಟ್ ಮಾಡಲಾಗಿದೆ. ವಿದ್ಯುತ್ ದೀಪಗಳನ್ನ ಆರಿಸಲಾಗಿದೆ. ಇದು ಮತ್ತೊಮ್ಮೆ ಆಗಬಹುದಾದ ವಿಪತ್ತನ್ನ ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನೋ ಸ್ಪಷ್ಟ ಸಂದೇಶ. ಸಾಂಬಾದಲ್ಲಿ ಸ್ಫೋಟದ ಸದ್ದು ಕೇಳಿದೆ. ಯಾವುದರ ಸದ್ದಿದು ಇನ್ನು ಕನ್ಫರ್ಮೇಷನ್ ಬರೋದು ಬಾಕಿ ಇದೆ. ಸಂಜೆ 6:30 ಬ್ಲಾಕ್ಔಟ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಹಾಗೆ 8 ಗಂಟೆ ನಂತರದಲ್ಲೇನೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವ್ ಮೋಡ್ ನಲ್ಲಿ ಇಡಲಾಗಿತ್ತು. 8:20 ಸುಮಾರಿಗೇನೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಅದರ ಬಗ್ಗೆ ಖಾತ್ರಿ ಮಾಹಿತಿ ಬಂತು.
ಇದರ ಜೊತೆಗೆ ಸೈರನ್ ಶಬ್ದ 8:20 ಸುಮಾರಿಗೆ ಸೈರನ್ ಶಬ್ದ ಕೂಡ ಕೇಳಲಿಕ್ಕೆ ಪ್ರಾರಂಭ ಆಯಿತು. ಈಗ 8:34 ಸುಮಾರಿಗೆ ಜಮ್ಮುವಿನ ಸಾಂಬಾದಲ್ಲಿ ಸ್ಫೋಟದ ಸದ್ದು ಕೇಳೋಕೆ ಸಿಕ್ಕಿದೆ. ಮತ್ತಷ್ಟು ಅಪ್ಡೇಟ್ಸ್ ಈ ಬಗ್ಗೆ ಬರೋದು ಬಾಕಿ ಇದೆ. ಸದ್ಯಕ್ಕೆ ಸಾಂಬಾದಲ್ಲಿ ಚಿತ್ರಣ ಯಾವ ರೀತಿ ಇದೆ ಗಮನಿಸ್ತಾ ಇದ್ದೀವಿ. ಸಾಧಾರಣವಾಗಿ ಬ್ಲಾಕ್ಔಟ್ ಹೊಡೆದುರುಳಿಸಲಾಗಿದೆ ಅನ್ನುವಂಥದ್ದು. ಆದರೆ ನಮ್ಮ ಡ್ರೋನ್ಗಳು ಹೋಗಿ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಲಾಹೋರ್ನಲ್ಲಿ ಹೊಡೆದುರುಳಿಸಿತ್ತು. ಭೂಸೇನೆ, ನೌಕಾಸೇನೆ, ಐಎಫ್ ಮುಖ್ಯಸ್ಥರೊಂದಿಗೆ ಮೀಟಿಂಗ್, ಸೇನೆಯ ಮಾಜಿ ದಂಡನಾಯಕರೊಂದಿಗೂ ಮೋದಿ ಸಭೆ. ಅವರಿಗೂ ಕೂಡ ಬರಬೇಕು ಅಂತೇಳಿ ಕರೆಯೊಲೆ ಹೋಗಿದೆ ಅಗತ್ಯ ಬಿದ್ದರೆ. ರಾಜನಾಥ್ ಸಿಂಗ್, ರಕ್ಷಣಾ ಸಚಿವ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಮೋದಿ ಅವರ ಸಾಲು ಸಭೆಗಳು, ನಿರಂತರವಾಗಿ ಸಭೆಗಳಾಗ್ತಾ ಇದೆ. ಈಗ ಆಗ್ತಾ ಇರುವಂತಹ ಸಭೆಯ ದೃಶ್ಯಾವಳಿಗಳನ್ನು ನೀವು ನೋಡಿದ್ರಿ. ಮತ್ತೊಂದು ಕಡೆ ಕಾಶ್ಮೀರದಲ್ಲಿ ಒಂದು ರೀತಿಯಲ್ಲಿ ಡ್ರೋನ್ ಅಥವಾ ಕ್ಷಿಪಣಿ ದಾಳಿ ಸದ್ಯ ಕೇಳಕ್ ಬರೋದಿಲ್ಲ ಅಂತ ಬಣ್ಣದ ಜಮ್ಮುವಿನಲ್ಲಿ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಕರೆಕ್ಟ್ ಆಗಿ ನಿನ್ನೆ ಇದೇ ಹೊತ್ತಿಗೆ ಇಂಥದ್ದು ಕೇಳಿ ಬಂದಿತ್ತು. ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆದ ಬೆನ್ನಲ್ಲೇ ಸದ್ದು. ಜಮ್ಮುವಿನ ಸಾಂಬಾದಲ್ಲಿ ಸ್ಫೋಟದ ಸದ್ದು ಕೇಳಿ ಬಂದಿದೆ. ನಿನ್ನೆ ಕೂಡ ಅವರು ಅಟ್ಯಾಕ್ ಮಾಡಿದ್ರು ಅಂತಿತ್ತು. ಅದಾದ ನಂತರ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಉಡೀಸ್ ಮಾಡಿ ಹಾಕಿತ್ತು ಅನ್ನುವಂತ ಮಾಹಿತಿ ಬರ್ತಿತ್ತು. ಜಮ್ಮುವಿನ ಸಾಂಬಾದಲ್ಲಿ ಸ್ಫೋಟದ ಸದ್ದು. ಸಾಂಬಾದಿಂದ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ರಿ. ಯಾವ ರೀತಿ ಇರಬಹುದು ಬನ್ನಿ ನೋಡಿ. ಜಮ್ಮುವಿನ ಸಾಂಬಾ, ಜನಸಾಮಾನ್ಯರು ಓಡಾಡ್ತಾ ಇದ್ದಾರೆ. ಸ್ಕೂಟರ್ ಕಾಣ್ತಾ ಇದೆ. ಬಟ್ ಸಂಪೂರ್ಣವಾಗಿ ಬ್ಲಾಕ್ ಔಟ್ ಮಾಡಲಾಗಿದೆ. ವಿದ್ಯುತ್ ದೀಪಗಳನ್ನ ಆರಿಸಲಾಗಿದೆ. ಇದು ಮತ್ತೊಮ್ಮೆ ಆಗಬಹುದಾದ ವಿಪತ್ತನ್ನ ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನೋ ಸ್ಪಷ್ಟ ಸಂದೇಶ. ಸಾಂಬಾದಲ್ಲಿ ಸ್ಫೋಟದ ಸದ್ದು ಕೇಳಿದೆ. ಯಾವುದರ ಸದ್ದಿದು ಇನ್ನು ಕನ್ಫರ್ಮೇಷನ್ ಬರೋದು ಬಾಕಿ ಇದೆ. ಸಂಜೆ 6:30 ಬ್ಲಾಕ್ಔಟ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಹಾಗೆ 8 ಗಂಟೆ ನಂತರದಲ್ಲೇನೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವ್ ಮೋಡ್ ನಲ್ಲಿ ಇಡಲಾಗಿತ್ತು. 8:20 ಸುಮಾರಿಗೇನೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಇದರ ಬಗ್ಗೆ ಖಾತ್ರಿ ಮಾಹಿತಿ ಬಂತು. ಇದರ ಜೊತೆಗೆ ಸೈರನ್ ಶಬ್ದ 8:20 ಸುಮಾರಿಗೆ ಸೈರನ್ ಶಬ್ದ ಕೂಡ ಕೇಳಲಿಕ್ಕೆ ಪ್ರಾರಂಭ ಆಯಿತು. ಈಗ 8:34 ಸುಮಾರಿಗೆ ಜಮ್ಮುವಿನ ಸಾಂಬಾದಲ್ಲಿ ಸ್ಫೋಟದ ಸದ್ದು ಕೇಳೋಕೆ ಸಿಕ್ಕಿದೆ. ಮತ್ತಷ್ಟು ಅಪ್ಡೇಟ್ಸ್ ಈ ಬಗ್ಗೆ ಬರೋದು ಬಾಕಿ ಇದೆ. ಸದ್ಯಕ್ಕೆ ಸಾಂಬಾದಲ್ಲಿ ಚಿತ್ರಣ ಯಾವ ರೀತಿ ಇದೆ ಗಮನಿಸ್ತಾ ಇದ್ದೀವಿ. ಸಾಧಾರಣವಾಗಿ ಬ್ಲಾಕ್ಔಟ್ ಹೊಡೆದುರುಳಿಸಲಾಗಿದೆ ಅನ್ನುವಂಥದ್ದು. ಆದರೆ ನಮ್ಮ ಡ್ರೋನ್ಗಳು ಹೋಗಿ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಲಾಹೋರ್ನಲ್ಲಿ ಹೊಡೆದುರುಳಿಸಿತ್ತು. ಭೂಸೇನೆ, ನೌಕಾಸೇನೆ, ಐಎಫ್ ಮುಖ್ಯಸ್ಥರೊಂದಿಗೆ ಮೀಟಿಂಗ್, ಸೇನೆಯ ಮಾಜಿ ದಂಡನಾಯಕರೊಂದಿಗೂ ಮೋದಿ ಸಭೆ. ಅವರಿಗೂ ಕೂಡ ಬರಬೇಕು ಅಂತೇಳಿ ಕರೆಯೊಲೆ ಹೋಗಿದೆ ಅಗತ್ಯ ಬಿದ್ದರೆ. ರಾಜನಾಥ್ ಸಿಂಗ್, ರಕ್ಷಣಾ ಸಚಿವ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಮೋದಿ ಅವರ